ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ಹಳ್ಳಿ ಕಡೆ ನಾವು ಬಾದಾಮ್ ಹಾಲನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಶೀತ ಏನಾದರೂ ಆಗಿದ್ರೆ, ಶೀತ ಹೊಡಿತಿದೆ ಅಂದ್ಬಿಟ್ಟು ಈ ಬಾದಾಮ್ ಹಾಲು ಈ ರೀತಿ ಮಾಡ್ಕೊಂಡು ಕುಡಿತಾರೆ. ಫ್ರೆಂಡ್ಸ್, ಬಾಣಂತಿಯರಿಗೂ ಸಹ ಈ ಬಾದಾಮ್ ಹಾಲನ್ನ ಮಾಡಿ ಕೊಡ್ತಾರೆ. ಪ್ಲೀಸ್ ಈ ವಿಡಿಯೋ ನೋಡೋ ಜೊತೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ಫ್ರೆಂಡ್ಸ್, 6 ದ್ರಾಕ್ಷಿ, 6 ಬಾದಾಮಿ, 1 ಖರ್ಜೂರ, 6 ಗೋಡಂಬಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಚೂರು ಕಲ್ಸಕ್ರೆನೂ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಗಸಗಸೆ ಒಂದು ಸ್ಮಾಲ್ ಟೇಬಲ್ ಸ್ಪೂನಷ್ಟು, ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಕೊಬ್ಬರಿಕಾಯಿನ ನಾನು ಒಂದು 3 ಪೀಸ್ ಏನೋ ತೊಗೊಂಡಿದ್ದೀನಿ. ಜಾಸ್ತಿ ಕೊಬ್ಬರಿಕಾಯಿನ ಹಾಕಬಾರ್ದು, ಸ್ವಲ್ಪ ಹಾಕಿ. ಜಾಸ್ತಿ ಆದಷ್ಟು ಅದು ಗಟ್ಟಿಗೆ ಬರೀ ಕೊಬ್ಬರಿಕಾಯಿನೇ ಸಿಗುತ್ತೆ. ನಾನು ಕೊಬ್ಬರಿಕಾಯಿನೂ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಜಜ್ಜಿಕೊಂಡು. ಹಾಗೆ ನಾನು ಬಾದಾಮಿ ಗೋಡಂಬಿ ಎಲ್ಲ ತೋರಿಸಿದ್ನಲ್ಲ, ಅದನ್ನು ಸಹ ಜಜ್ಕೊಂಡು ಮಾಡಿಕೊಂಡಿದ್ದೀನಿ. ಈಗ ಜಜ್ಜಿರುವಂತಹ ಕೊಬ್ಬರಿನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಲಿ. ಹಾಗೆ ನಾನು ಬಾದಾಮಿ ಗೋಡಂಬಿನೂ ಸಹ ನಾನು ಜಜ್ಕೊಂಡು ಮಡಿಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮಿಕ್ಸಿ ಬ್ಲೇಡು ಸ್ವಲ್ಪ ಏನಾದರೂ ಹಾಗೆ ಇದ್ದರೆ ಬ್ಲೇಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮಿಕ್ಸಿ ಜಾರ್ದು. ಸೊ ಅದಕ್ಕೆ ನಾನು ಜಜ್ಕೊಂಡು ಕೊಬ್ಬರಿನ ಪುಡಿ ಮಾಡಿಬಿಟ್ಟು ಆಮೇಲೆ ಈ ಜಜ್ಕೊಂಡಿರೋ ಪದಾರ್ಥ ಅಂದರೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಅದೆಲ್ಲನೂ ನಾನು ಕೊಬ್ಬರಿ ಜೊತೆಗೆ ಹಾಕ್ಕೊಂಡು ಪುನಃ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಎರಡೂ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲನೂ ರುಬ್ಕೊಂಡ್ಮೇಲೆ ಪುನಃ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರೇ ಹಾಕ್ತೀನಿ, ಅದು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ತರ್ತರಿಗೆ ಇದ್ದರೆ ಚೆನ್ನಾಗಿರಲ್ಲ ಅಷ್ಟು. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರಬೇಕು. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಅದು ಬಾಯಿಗೂ ಏನಾದ್ರು ಸಿಗೋದಿಲ್ಲ. ಹಾಗಾಗಿನೇ ಹಾಲು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದೊಳ್ಳೆ ಟೇಸ್ಟ್ ಸಿಗುತ್ತೆ. ಫ್ರೆಂಡ್ಸ್, ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಆ ಸ್ಟೀಲ್ ಪಾತ್ರೆಗೆ ನಾನು ತೋರಿಸ್ತಿರೋ ಗ್ಲಾಸಲ್ಲಿ 2 ಗ್ಲಾಸ್ ಹಾಲು ಹಾಕ್ಕೊಳ್ತೀನಿ. ನಾನು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡೆ ಅಲ್ವಾ, ಹಾಗೆ ಆಗಿನ ಕಾಲದಲ್ಲೆಲ್ಲ ಒಳ್ಕಳಲ್ಲಿ ಆಡಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಆಡಿಸ್ಬಿಟ್ಟು ಆಮೇಲೆ ಈ ರೀತಿ ಮಾಡ್ತಾಯಿದ್ರು. ಬಟ್ ನಾವು ಇವಾಗ ಒಳ್ಕಳಲ್ಲಿ ಆಡಿಸ್ಲಿಲ್ಲ, ಮಿಕ್ಸಿ ಜಾರಲ್ಲೇ ನಾವು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು 2 ಗ್ಲಾಸ್ ಹಾಲು ಹಾಕಿದ್ಮೇಲೆ ನಾನು ಕಲ್ಸಕ್ರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕಲ್ಸಕ್ರೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಶುಗರ್ ಬೇಕು ಅಂದರೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಲು ಈ ರೀತಿ ಉಬ್ಕೊಬಂದಮೇಲೆ ಚೆನ್ನಾಗಿ ಮಳ್ಮೇಲೆ ನಾವು ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ತುರಿನ ರುಬ್ಕೊಂಡಿದ್ದೀವಲ್ಲ, ಅದನ್ನು ಹಾಲೊಳಗಡೆಗೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ರೀತಿ. ನಾನು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಿರೋ ಕಾರಣ ನಾನು ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತ. ಎಲ್ಲ ಜಾಡಲ್ಲಿರೋದೆಲ್ಲನೂ ಹಾಕಿದ್ಮೇಲೆ ನಾನು ಜಾಡನ್ನೂ ಸಹ ಈ ರೀತಿ ತೊಳ್ಕೊಂಡು ನಾವು ಹಾಲು ಹಾಕಿರೋ ಗ್ಲಾಸಿಗೆ ಅಳತೆಗೇ ನಾನು ನೀರನ್ನು ಅದೇ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಹಾಕಿರೋ ಗ್ಲಾಸು 2 ಗ್ಲಾಸ್ ಹಾಲನ್ನ ಹಾಕ್ಕೊಂಡಿದ್ದೀವಿ ಸ್ಟಾರ್ಟಿಂಗು. ಇವಾಗ ನಾನು ರುಬ್ಕೊಂಡಿರೋ ಮಸಾಲೆ ಜೊತೆಗೆ ನಾನು ಇವಾಗ ಜಾರ್ ತೊಳ್ಕೊಂಡಿರುವ ನೀರಿದೆಯಲ್ಲ, ಆ ನೀರು 1 ಗ್ಲಾಸ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಬೇಕಾದ್ರೆ ಇನ್ನೊಂಚೂರು ನೀರು ಹಾಕೋಬೋದು. ಸ್ವೀಟ್ ಸ್ವಲ್ಪ ಕಮ್ಮಿ ಇರುವ ಕಾರಣ ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆನ ಜಾಸ್ತಿ ಹಾಕೋಬಾರ್ದು, ಕಲ್ಸಕ್ರೆನ ಜಾಸ್ತಿ ಹಾಕಿ. ಏನಾದರೂ ಸ್ವೀಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸಿದ್ರೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಕಲ್ಸಕ್ಕರೆ ಫ್ಲೇವರು ಬರಬೇಕು ಬಾದಾಮ್ ಹಾಲಲ್ಲಿ, ಅದೇ ಮೇನ್ ಇಂಪಾರ್ಟೆಂಟು. ಕಲ್ಸಕ್ಕರೆ ಇದ್ರೇ ಅದ್ರ ಫ್ಲೇವರ್ ಸೂಪರಾಗಿರುತ್ತೆ. ಗೈಸ್ ನೋಡಿ, ಇವಾಗ ಈ ರೀತಿ ಹಾಲು ಮಳ್ಕೊಂಡು ಬರ್ತಿದೆ. ಈ ರೀತಿ ಹಾಲು ಮಳ್ಕೊಂಡು ಬಂದಮೇಲೆ ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ ಬೇಯಿಸಬೇಕು. ಚೆನ್ನಾಗಿ ಬೇಯಿಸ್ಮೇಲೆ ಅಂದರೆ ನಾವು ಕಾಯಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಿ ಅಲ್ಲ, ಅದೆಲ್ಲ ಚೆನ್ನಾಗಿ ಹಾಲು ಜೊತೆಗೆ ಹೊಂದ್ಕೊಂಡು ಒಂದೊಳ್ಳೆ ಫ್ಲೇವರು, ಒಂದೊಳ್ಳೆ ಮಿಕ್ಸ್ ತೊಗೊಳುತ್ತೆ. ಅದಕ್ಕೋಸ್ಕರ ಒಂದು 5ಇಂದ 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಫ್ರೆಂಡ್ಸ್, ಇವಾಗ ಹಾಲೆಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ನಲ್ಲ ಗ್ಲಾಸು, ಆ ಗ್ಲಾಸಲ್ಲಿ 4 ಗ್ಲಾಸ್ ಆಗುತ್ತೆ ಬಾದಾಮ್ ಹಾಲು.
ಫ್ರೆಂಡ್ಸ್, ಕೊಬ್ಬರಿಕಾಯಿನ ಆದಷ್ಟು ಸ್ವಲ್ಪ ಕಮ್ಮಿನೇ ಹಾಕಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಜಾಸ್ತಿ ಹಾಕ್ಬಿಟ್ರೆ ಹಾಲು ತುಂಬ ಗಟ್ಟಿ ಮತ್ತು ಬರೀ ಬಾಯಿಗೆಲ್ಲ ಬರೀ ಕೊಬ್ಬರಿನೇ ಸಿಗುತ್ತೆ. ಸ್ವಲ್ಪ ಹಾಕಿದಷ್ಟು ಬಾದಾಮ್ ಹಾಲು ಸೂಪರಾಗಿ ಚೆನ್ನಾಗಿ ಬರುತ್ತೆ ಗಾಯ್ಸ್. ಕುಡಿಯೋದಕ್ಕೂ ಒಂದೊಳ್ಳೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಬಾದಾಮ್ ಹಾಲು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.